ಓಂ ಶಾಂತಿ. ಡೇಟ್ ಆಗಿದೆ 20 ಸೆಪ್ಟೆಂಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, शक्ति होते हुए भी जीवन में सफलता और संतुष्टता क्यों नहीं। शक्ति होते हुए भी जीवन में सफलता और संतुष्टता क्यों नहीं. ನಮ್ಮ ಹತ್ರ ಶಕ್ತಿ ಇದೆ, ಬಾಬಾನ ಶಕ್ತಿನೂ ಇದೆ, ನಮ್ಮ ಶಕ್ತಿನೂ ಇದೆ. ಇದ್ದಾಗ್ಯೂ ಕೂಡ ನಮ್ಮ ಜೀವನದಲ್ಲಿ ಸಫಲತಾ ಮತ್ತು ಸಂತುಷ್ಟತೆಯ ಅನುಭವ ಆಗ್ತಿಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. सर्वशक्तियों, सिद्धियों और निधियों का दाता शिव बाबा बोले. ಸರ್ವಶಕ್ತಿ, ಸಿದ್ಧಿಗಳನ್ನು, ನಿಧಿಗಳನ್ನು ಕೊಡುವಂತಹ ಶಿವ ಬಾಬಾ ಹೇಳ್ತಾರೆ, ಜೈಸೆ ಬಾಪ್ ಸರ್ವಗುಣೋಂ ಕೆ ಸಾಗರ್ ಹೇ. ಶಿವ ಬಾಬಾ ಏನಾಗಿದ್ದಾರೆ? ಎಲ್ಲ ಗುಣಗಳ ಸಾಗರ, ದಯಾಸಾಗರ, ಶಾಂತಿಯ ಸಾಗರ, ಪ್ರೇಮ ಸಾಗರ, ಎಲ್ಲ ಸಾಗರ ಆಗಿದ್ದಾರೆ. ಕ್ಯಾ ಆಪ್ ಭೀ ವೈಸೆ ಹಿ ಅಪ್ನೆ ಕೋ ಮಾಸ್ಟರ್ ಸಾಗರ್ ಸಮಜ್ತೆ ಹೋ. ನೀವೂ ಕೂಡ ಶಿವಬಾಬಾನ ಹಾಗೆ ನಾನು ಮಾಸ್ಟರ್ ಶಾಂತಿಯ ಸಾಗರ, ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಕರುಣಾ ಸಾಗರ ಅಂತ ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಸಾಗರ್ ಅಖಂಡ್ ಅಚಲ್ ಔರ್ ಅಟಲ್ ಹೋತಾ ಹೈ. ಸಾಗರ ಅದರ ಅರ್ಥ ಏನು? ಅಖಂಡ ಇರ್ತದೆ, ತುಂಡು ತುಂಡು ಇರುವುದಿಲ್ಲ. ಸಾಗರ ಅರ್ಥ ಏನು? ಅಖಂಡ ಇರ್ತದೆ, ಅಚಲ್ ಇರ್ತದೆ, ಅಟಲ್ ಇರ್ತದೆ. ಸಾಗರ್ ಕಿ ವಿಶೇಷ ದೋ ಶಕ್ತಿಯಾँ ಸದೈವ ದೇಖನೆ ಮೇ ಆಯಂಗಿ. ಸಾಗರ ಅಂತಂದರೆ ಅದರದ್ದು ವಿಶೇಷತೆಗಳಿದಾವೆ. ಏನು? 2 ಶಕ್ತಿಗಳು ವಿಶೇಷತೆ ಇದ್ದಾವೆ, ಯಾವಾಗಲೂ ಕಾಣಿಸ್ತವೆ. ಏನು ಸಾಗರನ ವಿಶೇಷತೆ ಏನು? ಏಕ್ ಹೇ ಸಮಾನಿಕಿ ಶಕ್ತಿ. ಸಾಗರ ಏನು ಮಾಡ್ತದೆ? ಎಲ್ಲವನ್ನ ತನ್ನೊಳಗೆ ಹಾಕ್ಕೊಳ್ತದಲ್ಲ ಸಾಗರ, ಅದರದ್ದು ವಿಶೇಷತೆ ಸಾಗರದ. जितनी समाने की शक्ति है उतनी सामना करने की भी शक्ति है. ಸಾಗರಕ್ಕೆ ಎಷ್ಟೆಷ್ಟು ಎಲ್ಲವನ್ನ ಸಮಾನ ಮಾಡ್ಕೊಳ್ತದೋ, ಸಮಾನ ಅಂದರೆ ಸಮಾನಿಕೆ ಅಂದರೆ ಎಲ್ಲವನ್ನ, ಅದೇನೇ ಇರಲಿ ಎಲ್ಲ ನದಿಗಳನ್ನು ಏನು ಮಾಡ್ತದೆ? ತನ್ನಲ್ಲಿ ಹಾಕ್ಕೊಳ್ತದೆ. ನದಿ ಏನು ಮಾಡ್ತದೆ? ಏನೆಲ್ಲ ತೊಗೊಂಡು ಬರ್ತದೆ. ಚಲೋದು ತೊಗೊಂಡು ಬರ್ತದೆ, ಕೆಟ್ಟದ್ದು ತೊಗೊಂಡು ಬರ್ತದೆ, ಇಲ್ಲಿದೆಲ್ಲ ಕಚ್ಚಡ ತೊಗೊಂಡು ಬಂದು ಎಲ್ಲಿ ಮಾಡ್ತದೆ? ಸಮುದ್ರ ಸೇರ್ತದೆ. ಅದೆಲ್ಲ ಸಮುದ್ರ ಏನು ಮಾಡ್ತದೆ? ತನ್ನೊಳಗೆ ಹಾಕೋತದೆ, ತನ್ನ ಒಡಲಲ್ಲಿ ಹಾಕ್ಕೊಳ್ತದೆ. ಜಿತನಿ ಸಮಾನಿಕೆ ಶಕ್ತಿ ಹೇ. ಸಾಗರಕ್ಕೆ ಎಷ್ಟು ಎಲ್ಲವನ್ನ ಒಳಗೆ ಹಾಕ್ಕೊಳ್ಳುವಂಥ ಶಕ್ತಿ ಇದೆಯೋ ಅಷ್ಟೇ ಸಾಮನಾ ಕರ್ನೆಕಿ ಭೀ ಶಕ್ತಿ ಹೇ. ಎದುರಿಸುವಂಥ ಶಕ್ತಿನೂ ಎದಕ್ಕಿದೆ? ಸಾಗರಕ್ಕಿದೆ. ಲಹರೋ ದ್ವಾರ ಸಾಮನಾ ಭೀ ಕರ್ತೆ ಹೇ. ಸಮುದ್ರದಲ್ಲಿ ಎಷ್ಟು ಅಲೆಗಳು ಬರ್ತಾವೆ, ಆ ಎಲ್ಲ ಅಲೆಗಳನ್ನು ಏನು ಮಾಡ್ತದೆ? ಸಾಗರ ಎದುರಿಸ್ತದೆ. लहरों द्वारा सामना भी करते हैं और हर वस्तु व व्यक्ति को स्वयं में समा भी लेते हैं. ಅಲೆಗಳು ಬಂದು ಏನು ಮಾಡ್ತದೆ? ದಂಡಿ, ಸಾಗರದ ದಂಡಿ ಮೇಲೆ ಇದ್ದಂಥ ವ್ಯಕ್ತಿ, ವಸ್ತು ಎಲ್ಲವನ್ನ ಏನು ಮಾಡ್ತದೆ? ತನ್ನೊಳಗೆ ತಗೊಂಡ್ಬಿಡ್ತದೆ. समा भी लेते हैं. तो मास्टर सागर होने के कारण अपने में भी, ಈಗ ನೀವು ಏನಿದ್ದೀರಾ? ಸಾಗರ್. ಎಂಥ ಸಾಗರ್? ಮಾಸ್ಟರ್ ಸಾಗರ್ ಆಗಿದ್ದೀರಾ. ಮಾಸ್ಟರ್ ಸಾಗರ್ ಅಂತಂದ್ರೇನು? ಅಪನೆ ಮೇ ಭೀ ದೇಖೋ, ತಮ್ಮಲ್ಲಿನೂ ಕೇಳ್ಕೊಳ್ಳಿ. ಯಹ ದೋನೋ ಶಕ್ತಿಯ ಮುಜ್ಬೆ ಕಹಾ ತಕ್ ಆಯಿ ಹೇ. ನಾನು ಈಗ ಮಾಸ್ಟರ್ ಸಾಗರ, ನಾನು ಸಾಗರ ಅಂತಂದಾಗ ಈ 2 ಶಕ್ತಿಗಳು ನನ್ನಲ್ಲಿ ಎಷ್ಟಿದ್ದಾವೆ? ಯಾವೆರಡು ಶಕ್ತಿಗಳು? ಸಾಮನೇಕಿ ಶಕ್ತಿ, ಸಮಾನೇಕಿ ಶಕ್ತಿ. ಸಮಾನೇಕಿ ಶಕ್ತಿ ಅಂತಂದರೆ ಏನೋ ಕಷ್ಟ, ಯಾರ್ದೋ ಮಾತು, ವ್ಯಕ್ತಿ, ಯಾರು ಏನೋ ಅಂತಾರೆ, ಕಷ್ಟ ಬರ್ತವೆ ಜೀವನದಲ್ಲಿ, ಅವೆಲ್ಲವನ್ನು ಏನು ಮಾಡಬೇಕು ನಾವು? ಸಮಾನೇಕಿ ಒಳಗೆ ಹಾಕ್ಕೊಳ್ಬೇಕು ಅನ್ನೋದಿಲ್ಲ. ಯಾರೇನೇ ಹೊಟ್ಟೆಗೆ ಹಾಕ್ಕೊಡ್ರಿ, ಹೊಟ್ಟೆಗೆ ಹಾಕ್ಕೊಡ್ರಿ ಅಂತಾರೆ. ಇನ್ನು ಎದುರಿಸುವಂಥ ಶಕ್ತಿ ಇದೆಯಾ ನಮಗೆ?
ಏನಾದರೂ ಪರಿಸ್ಥಿತಿಗಳು ಬಂದರೆ ಅದನ್ನು ಎದುರಿಸೋ ಶಕ್ತಿ ಎಷ್ಟು ಮಟ್ಟಿಗಿದ್ದಾವೆ ಅಂತಾರೆ ಬಾಬಾ. ಅರ್ಥಾತ್ ಕಿತನೆ ಪರ್ಸೆಂಟೇಜ್ ಮೇ ಹೇ, ಈ ಎರಡೂ ಶಕ್ತಿಗಳು ಎಷ್ಟು ಪರ್ಸೆಂಟೇಜ್ ಇದ್ದಾವೆ? ಯಾವೆರಡು ಶಕ್ತಿಗಳು? समाने की, सामना करने की। क्या दोनों शक्तियों को समय प्रमाण यूज़ कर सकते हो? ಸಮಯ ಬಂದಾಗ, ಪರಿಸ್ಥಿತಿ ಬಂದಾಗ ಈ ಎರಡೂ ಶಕ್ತಿಗಳನ್ನು ಬಳಕೆ ಮಾಡ್ತೀರಾ? ಯಾವೆರಡು ಶಕ್ತಿ? समाने की, सामने करने की। समाने की ಶಕ್ತಿ ಬಂತು ಅಂದರೆ ಸಾಮನೆ करने की ಶಕ್ತಿ ಬರ್ತದೆ. ಮೊದಲು ಏನು ಬೇಕು ನಮಗೆ? ಎಲ್ಲವನ್ನ ಒಳಗೆ ಹಾಕ್ಕೊಳ್ಳುವಂಥ ಶಕ್ತಿ ಇರಬೇಕು. ಆವಾಗ ಆಟೋಮೆಟಿಕ್ಕಾಗಿ ಎದುರಿಸುವಂಥ ಶಕ್ತಿ ಬರ್ತದೆ. ಬಾಬಾ ಹೇಳ್ತಾರೆ, ಕ್ಯಾ ಶಕ್ತಿಯೋ ದ್ವಾರ ಸಫಲತಾ ಕಾ ಅನುಭವ ಹೋತಾ ಹೈ? ಶಕ್ತಿಗಳ ಮುಖಾಂತರ. ಬಾಬಾ ನಮಗೆ ಯಾವ್ಯಾವ ಶಕ್ತಿಗಳು ಕೊಟ್ಟಿದ್ದಾರಲ್ಲ, ಯಾವ್ಯಾವ ಶಕ್ತಿಗಳು ಕೊಟ್ಟಿದ್ದಾರೆ? ಶಾಂತಿ, ಪ್ರೇಮ, ಆನಂದ, ಪವಿತ್ರತಾ, ಶಕ್ತಿ ಎಲ್ಲ ಕೊಟ್ಟಿದ್ದಾರೆ. ಆ ಎಲ್ಲ ಶಕ್ತಿಗಳನ್ನು ಬಳಕೊಂಡು, ಮತ್ತು ಇವು ಅಷ್ಟಶಕ್ತಿಗಳಿದ್ದಾವೆ. ನಿರ್ಣಯ ಶಕ್ತಿ, ಪರಖನೆಗೆ ಶಕ್ತಿ, ಸಹನ ಶಕ್ತಿ, ಎಲ್ಲ ಶಕ್ತಿಗಳು. ಸಮಾನಕ್ಕೆ ಶಕ್ತಿ, ಸಾಮನೆ ಕರ್ನೆಗೆ ಶಕ್ತಿ. ಈ ಎಲ್ಲ ಶಕ್ತಿಗಳ ಮುಖಾಂತರ ನಿಮಗೆ ಸಫಲತೆಯ ಅನುಭವ ಆಗ್ತಿದೆಯೇನು ಅಂತ ಕೇಳ್ತಾರೆ ಬಾಬಾ. कई बच्चे सर्वशक्तियों का स्वयं में अनुभव भी करते हैं और समझते हैं कि मुझ में यह शक्तियाँ है. ಇನ್ನು ಕೆಲವು ಮಕ್ಕಳು ಎಲ್ಲ ಶಕ್ತಿಗಳು ಸ್ವಯಂನಲ್ಲಿ ಅನುಭವ ಮಾಡ್ತಾರೆ, ತಿಳ್ಕೊತಾರೆ. ಎಲ್ಲ ಶಕ್ತಿಗಳು ನನ್ನಲ್ಲಿ ಇದ್ದಾವೆ ಅಂತ ಅನುಭವಿಸ್ತಾರೆ. ಲೇಕಿನ್ ಶಕ್ತಿಯಾँ होते हुए भी कहीं कहीं वे सफलता का अनुभव नहीं करते. ಇನ್ನು ಕೆಲವರು ಎಲ್ಲ ಶಕ್ತಿಗಳು ಇರ್ತವೆ, ಆದರೆ ಅನುಭವಿಸೋಕ್ಕಾಗ್ತಿಲ್ಲ. ಅಂದರೆ ಸಮಯ ಪ್ರಮಾಣ ಅವುಗಳನ್ನು ಅವರು ಏನು ಮಾಡೋದಿಲ್ಲ, ಬಳಕೆ ಮಾಡೋದಿಲ್ಲ. ध्यान स्वरूप आनंद, प्रेम, सुख और शांति स्वरूप स्वयं को समझते हुए भी स्वयं से सदा संतुष्ट नहीं अथवा पुरुषार्थी होते हुए भी प्रारब्ध अर्थात प्राप्ति का प्रत्यक्ष फल के रूप में जो अनुभव होना चाहिए वह कभी कभी ही कर सकते हैं. ಬಾಬಾ ಹೇಳ್ತಾರೆ, ಆತ್ಮಗಳು, ಬಹಳಷ್ಟು ಆತ್ಮಗಳು ಜ್ಞಾನ ಸ್ವರೂಪನೂ ಇದ್ದಾರೆ, ಆನಂದ ಸ್ವರೂಪ, ಪ್ರೇಮ, ಸುಖ ಎಲ್ಲ ಇದ್ದಾವೆ. ಇದೆಲ್ಲ ಇದಾವು ಅಂತ ತಿಳ್ಕೊಂಡ್ರೂ ಸಹಿತ ಸ್ವಯಂನಲ್ಲಿ ಅವ್ರಿಗೆ ಸಂತುಷ್ಟತಾ ಇಲ್ಲ. ಪುರುಷಾರ್ಥಿನೂ ಇದ್ದಾರೆ. ಪ್ರಾರಬ್ಧ ಅರ್ಥಾತ್ ಪ್ರಾಪ್ತಿ ಕಾ ಪ್ರತ್ಯಕ್ಷ ಫಲ ಕೆ ರೂಪ ಮೇ ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಏನು ಅನುಭವ ಆಗಬೇಕೋ ಅದು ಅನುಭವ ಆಗ್ತಿಲ್ಲ. ಕಭಿ ಕಭಿ ಹಿ ಕರ್ ಸಕ್ತೆ ಹೇ. ಕೆಲವು ಸಲ ಅಷ್ಟೇ ಅನುಭವ ಆಗ್ತದೆ, ಇನ್ನು ಕೆಲವು ಸಲ ಅನುಭವ ಆಗೋದಿಲ್ಲ. ಮೆಹನತ್ ಬಹುತ್ ಕರ್ತೆ ಹೇ ಲೇಕಿನ್ ಫಲ್ ಕಾ ಅನುಭವ ಕಮ್ ಕರ್ತೆ ಹೇ. ಸಾಕಷ್ಟು ಪುರುಷಾರ್ಥ ಮಾಡ್ತಾರೆ, ಆದರೆ ಫಲದ ಅನುಭವ ಕಡಿಮೆ ಇದೆ. ಮಾಯಾ ಕೋ ಉದಾಸಿ ಭಿ ಬನಾತಿ ಹೇ ಲೇಕಿನ್ ಫಿರ್ ಭಿ ಕಭಿ ಕಭಿ ಉದಾಸಿ ಮಹಸೂಸ್ ಕರ್ತೆ ಹೇ. ಮಾಯೆಯನ್ನು ದಾಸಿ ಮಾಡ್ಕೊಂಡಿದ್ದಾರೆ, ಎಲ್ಲ ಶಕ್ತಿಗಳು ಇದ್ದಾವೆ, ಎಲ್ಲ ಇದ್ರೂ ಕೂಡ ಆವಾಗ ಏನಾಗ್ಬಿಡ್ತದೆ, ಉದಾಸಿ ಅನುಭವ ಬರ್ತದೆ. ಇಸ್ಕಾ ಕಾರಣ ಕ್ಯಾ ಹೇ? ಉದಾಸಿ ಯಾಕೆ ಬರ್ತದೆ? ಕಾರಣ ಏನು? ಶಕ್ತಿಯಾ ಭಿ ಹೇ, ಸಾಥ್ ಸಾಥ್ ಜ್ಞಾನ ಭಿ ಹೇ, ನಿಯಮೋं का ಪಾಲನ್ ಭಿ ಕರ್ತೆ ಹೇ. ಎಲ್ಲನೂ ಮಾಡ್ತಾರೆ, ಶಕ್ತಿಗಳಿದ್ದಾವೆ, ಜೊತೆಗೆ ಜ್ಞಾನನೂ ಇದೆ, ನಿಯಮಗಳ ಪಾಲನೆಯೂ ಮಾಡ್ತಿರ್ತಾರೆ. ಆದಾಗ್ಯೂ ಕೂಡ ಸಂತುಷ್ಟತೆ ಕಡಿಮೆ ಇದೆ. ಕಮಿ ಕಿಸ್ ಬಾತ್ ಮೇ ಹೇ? ಎದರಲ್ಲಿ ಕಡಿಮೆ ಇದೆ ಅಂತಾರೆ ಬಾಬಾ. कि स्वयं को स्वयं से ही कन्फ्यूज़ रहते हैं. ತಮ್ಮಷ್ಟಕ್ಕೆ ತಾವೇ ಕನ್ಫ್ಯೂಸ್ ಮಾಡ್ಕೋತಿರ್ತಾರೆ ಅಂತ ಕೇಳ್ತಾರೆ ಬಾಬಾ. इसमें कमी यह है कि प्राप्त की हुई शक्ति को व ज्ञान की पॉइंट्स को जिस समय जिस रीति से कार्य में लगाना चाहिए उस समय उस रीति से यूज़ करना नहीं आता है. ಯಾಕೆ ಹೀಗಾಗ್ತಿದೆ? ಕಾರಣ ಏನು ಅಂತಂದರೆ, ನಮಗೆ ಬಾಬಾರಿಂದ ಏನೇನು ಪ್ರಾಪ್ತಿಯಾಗಿದ್ದಾವೋ ಶಕ್ತಿಗಳು, ಆ ಶಕ್ತಿಗಳು ಜ್ಞಾನದ ಪಾಯಿಂಟ್ಸ್ಗಳನ್ನು ಯಾವ ಸಮಯದಲ್ಲಿ ಹೇಗೆ ಯಾವ ವಿಧಿಯಿಂದ ಅವುಗಳನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅಂತಾರೆ ಬಾಬಾ.
बाप से प्रीति है, ज्ञान से भी प्रीति है, ದಿವ್ಯ ಗುಣ ಸಂಪನ್ನ ಜೀವನ ಸೇ ಭೀ ಪ್ರೀತಿ ಹೇ. ಎಲ್ಲದ್ರ ಮೇಲೂ ಪ್ರೀತಿ ಇದೆ. ಜ್ಞಾನನೂ ಪ್ರೀತಿ ಮಾಡ್ತೀವಿ, ಬಾಬಾನೂ ಪ್ರೀತಿ ಮಾಡ್ತೀವಿ, ದಿವ್ಯ ಗುಣಗಳ ಸಂಪನ್ನನೂ ಇದ್ದೀವಿ, ಎಲ್ಲನೂ ಇದೆ. ಲೇಕಿನ್ ಪ್ರೀತಿ ಕೆ ಸಾಥ್ ಸಾಥ್ ರೀತಿ ನಹಿ ಆತಿ ಹೇ. ಲಾ ಆ್ಯಂಡ್ ಲವ್ಫುಲ್ ಆ್ಯಂಡ್ ಲಾಫುಲ್ ಎರಡೂ ಬೇಕಂತಾರೆ ಬಾಬಾ. ಹೇಳ್ತಾರಲ್ಲ ಮೇಲಿಂದ ಮೇಲೆ ಬಾಬಾ. ಲವ್ಫುಲ್ನೂ ಇರಬೇಕು, ಲಾಫುಲ್ನೂ ಇರಬೇಕು. ಅದನ್ನೇ ಹೇಳ್ತಾರೆ ಬಾಬಾ. ಪ್ರೀತಿ ಇದೆ ಎಲ್ಲರ ಮೇಲೆ, ಆದರೆ ರೀತಿ ಗೊತ್ತಿಲ್ಲ. ರೀತಿ ಅಂದ್ರೇನು? ನಿಯಮ ಯಾವ ಥರ ಇರಬೇಕು ಅಂತ ಗೊತ್ತಿಲ್ಲ. ವ ರೀತಿ ಕೆ ಸಾಥ್ ಪ್ರೀತಿ ನಹಿ ಆತಿ, ಅಥವಾ ಪ್ರೀತಿ ಇಲ್ಲ ಅಂತಾರೆ ಬಾಬಾ. इसलिए अमूल्य वस्तु भी साधारण प्राप्ति का आधार बन जाती है. ಎಂಥ ಅಮೂಲ್ಯ ವಸ್ತು ಇದ್ರೂ ಕೂಡ ಅದೇನು ಅನಿಸ್ಬಿಡ್ತದೆ? ಸಾಧಾರಣ ಅನಿಸ್ಬಿಡ್ತದೆ. ಈಗ ವಜ್ರ ಕೊಟ್ಟಿರ್ತಾರೆ. ವಜ್ರ ಅಂದ್ರೇನು? ಅಮೂಲ್ಯ ವಜ್ರ. ಅದು ಕಲ್ಲಂತ ತಿಳ್ಕೊಂಡು ಕೂತ್ರೆ ಏನು ಮಾಡೋದು? ಅದನ್ನು ಉಪಯೋಗ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಆ ವಜ್ರದ ಬೆಲೆ ಏನು? ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಇಂಥ ಅಮೂಲ್ಯವಾದ ರತ್ನಗಳನ್ನು ಕೇಳ್ತೀವಿ, ಹೇಳ್ತೀವಿ, ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಸಮಯ ಪ್ರಮಾಣ ಯಾವ ರೀತಿ ಅದನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಸಫಲತೆ ಪ್ರಾಪ್ತಿನೂ ಆಗ್ತಿಲ್ಲ, ಸಂತುಷ್ಟತಾನೂ ಆಗ್ತಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जैसे स्थूल में भी कितना भी बड़ा यंत्र व मूल्यवान वस्तु पास होते हुए भी यूज़ करने की रीति नहीं आती है, तो उस द्वारा जो प्राप्ति होनी चाहिए वह नहीं कर पाते हैं. ಹೇಗೆ ಸ್ಥೂಲ ಜೀವನದಲ್ಲಿನೂ ಕೂಡ ಸ್ಥೂಲ ವಸ್ತುಗಳು ನಮ್ಮ ಕಡೆ ಇರ್ತವೆ. ಈಗ ಒಂದು ಚಲೋ ಮೊಬೈಲ್ ಇರ್ತದೆ, ಅದನ್ನು ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ. ಈಗ ಒಂದು ಚಲೋ ಕಾರ್ ಇರ್ತದೆ, ಕಾರ್ ಡ್ರೈವ್ ಮಾಡೋಕ್ಕೆ ಬರಲಿಲ್ಲ ಅಂದರೆ, ಅದನ್ನು ಬಳಕೆ ಮಾಡಿಕೊಳ್ಳೋ ರೀತಿ ಗೊತ್ತಿಲ್ಲ ಅಂತಂದರೆ ಆ ವಸ್ತುವಿನಿಂದ ಏನು ಪ್ರಾಪ್ತಿ ಮಾಡ್ಕೊಳ್ಬೇಕೋ ಆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಐಸೇ ಹಿ ಹಾಗೆಯೇ ज्ञानवान बच्चे भी ज्ञान और शक्तियों द्वारा जो प्राप्ति होनी चाहिए नहीं कर पाते हैं. ಸಾಕಷ್ಟು ಜ್ಞಾನವಾನ ಮಕ್ಕಳಿದ್ದೀರಾ ನೀವು, ಎಲ್ಲ ಜ್ಞಾನ ಗೊತ್ತು ನಿಮಗೆ, ಅಷ್ಟೆಲ್ಲ ಇದ್ರೂ ಕೂಡ ಬಾಬಾ ಹೇಳ್ತಾರೆ ಜ್ಞಾನ और ಶಕ್ತಿಗಳು ಇದ್ದಾವೆ, ಇದ್ರೂ ಕೂಡ ಪ್ರಾಪ್ತಿ ಆಗ್ತಿಲ್ಲ. ಯಾಕೆ? ऐसे आत्माएं के ऊपर बाप दादा को भी रहम आता है. ಇಂಥ ಆತ್ಮಗಳ ಮೇಲೆ ಬಾಬಾಗೂ ಕೂಡ ಏನಾಗ್ತದೆ? ದಯಾ ಬರ್ತದೆ, ಕರುಣೆ ಬರ್ತದೆ. अब वह रीति जो न आने के कारण प्राप्ति का अनुभव नहीं कर पाते. ಬಾಬಾ ಹೇಳ್ತಾರೆ ಯಾಕೆ ಆಗ್ತಿಲ್ಲ ಅಂದರೆ ನಿಮಗೆ ರೀತಿ ಗೊತ್ತಿಲ್ಲ. ಅದು ಗೊತ್ತಿಲ್ಲದ ಕಾರಣ ಪ್ರಾಪ್ತಿ ಅನುಭವ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ. ವಹ ರೀತಿ ಕೈಸೆ ಆಯೆ, ಹಾಗಾದರೆ ಆ ರೀತಿ ಹೇಗೆ ಬರ್ತದೆ? ಇಸ್ಮೇ ಚಾಹಿಯೇ, ಅದರಲ್ಲಿ ಬೇಕಾಗ್ತದೆ ಏನು? ನಿರ್ಣಯ ಶಕ್ತಿ. ಯಾವ ಶಕ್ತಿ ಬೇಕು ನಮಗೆ? ನಿರ್ಣಯ ಶಕ್ತಿ ಬೇಕು. निर्णय शक्ति न होने के कारण जहाँ समाने की शक्ति यूज़ करनी चाहिए वहाँ सामना करने की शक्ति यूज़ कर लेते हैं. ನಿರ್ಣಯ ಶಕ್ತಿ ಸರಿಯಾಗಿ ಇಲ್ಲದ ಕಾರಣ ಬಾಬಾ ಏನು ಹೇಳ್ತಾರೆ, ಎಲ್ಲಿ ಸಮಾನಕ್ಕೆ ಶಕ್ತಿ ಯೂಸ್ ಕರ್ನಿ ಹೇ, ಎಲ್ಲಿ ಎಲ್ಲವನ್ನ ಅಳವಡಿಸ್ಕೊಳ್ಳುವಂತಹ ಸಮಯದಲ್ಲಿ ಎದುರ್ಸಕ್ಕೆ ಹೋಗ್ತೀರಾ ನೀವು. ಈಗ ಬೈತಾರೆ, ಯಾರೋ ಬಂದು ಪಟ 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 ಬೈತಾರೆ. ಬಂದಾಗ ನಾವೇನು ಮಾಡಬೇಕು? ಅಲ್ಲಿ ಯಾವ ಶಕ್ತಿ ಬಳಕೆ ಮಾಡಬೇಕು? ಸಮಾನಕ್ಕೆ ಶಕ್ತಿ. ಅಲ್ಲಿ ಬಿಟ್ಟು ನಾವೇನು ಮಾಡ್ತೀವಿ? ಎದುರ್ಸಕ್ಕೆ ಹೋಗ್ಬಿಡ್ತೀವಿ. ಅದನ್ನು ಹೇಳ್ತಾರೆ ಬಾಬಾ, समाने की शक्ति करने की बजाय यूज़ करने के बजाय सामना करने की शक्ति यूज़ कर लेते हो. जहाँ समेटने की शक्ति यूज़ करनी चाहिए वहाँ विस्तार करने की शक्ति यूज़ कर लेते हो. समेटने की शक्ति ಎಲ್ಲವನ್ನ ಒಳಗೆ ಹಾಕಿ ಪ್ಯಾಕ್ ಮಾಡೋದು ಸಮೇಟನೆ ಕಿ ಶಕ್ತಿ. ಅದನ್ನು ಯೂಸ್ ಮಾಡೋ ಸಮಯದಲ್ಲಿ ವಿಸ್ತಾರ ಮಾಡೋಕ್ಕೆ ಹೋಗ್ತೀರಾ. ಎಲ್ಲಿ ಯಾವ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ಬೇಕೋ ಅದು ನಿಮಗೆ ಗೊತ್ತಾಗ್ತಿಲ್ಲ ಅಂತಾರೆ ಬಾಬಾ. इसलिए संकल्प सफलता का होता है लेकिन स्वरूप में व प्राप्ति में संकल्प प्रमाण
ಸಫಲತಾ ನಹಿ ಹೋತಿ ಹೇ. ನಮ್ಮ ಸಂಕಲ್ಪ ಏನಿದೆ, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಂಕಲ್ಪ ಇದೆ. ಆದರೆ ಸ್ವರೂಪದಲ್ಲಿ ಅಥವಾ ಪ್ರಾಪ್ತಿನಲ್ಲಿ ಸಂಕಲ್ಪ ಏನಿದೆಯೋ ಅದರ ಪ್ರಮಾಣವಾಗಿ ನಮಗೆ ಸಫಲತೆ ಆಗ್ತಿಲ್ಲ. ಎಷ್ಟು ಸಫಲ ಆಗಬೇಕಾಗಿದೆಯೋ ಅಷ್ಟು ಸಫಲತೆ ಆಗ್ತಿಲ್ಲ. प्राप्ति में संकल्प प्रमाण सफलता नहीं होती है. विशेष शक्ति की प्राप्ति का मुख्य आधार क्या है? विशेष शक्तिಯ ಪ್ರಾಪ್ತಿಯ ಆಧಾರ ಏನಾಗಿದೆ? निर्णय शक्ति को तेज करने के लिए किस बात की आवश्यकता है? ನಮಗೆ ನಿರ್ಣಯ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ರು ಬಾಬಾ. ನಿರ್ಣಯ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೇಕು, ಅದನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಂದರೆ ಯಾವ ಮಾತಿನ ಅವಶ್ಯಕತೆ ಇದೆ? कोई भी यंत्र स्पष्ट निर्णय नहीं कर पाता तो उसका कारण क्या होता है? ಯಾವುದೇ ಯಂತ್ರ ಸ್ಪಷ್ಟ ನಿರ್ಣಯ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಏನಾಗಿರ್ತದೆ? ನಿರ್ಣಯ ಶಕ್ತಿ ಕೋ ಬಢಾನೆ ಕೆ ಲಿಯೆ ಅಪನಿ ಶ್ರೇಷ್ಠ ಸ್ಥಿತಿ, ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂದರೆ ತಮ್ಮ ಶ್ರೇಷ್ಠ ಸ್ಥಿತಿ ಇರಬೇಕು. ಯಾವುದು? ಫಸ್ಟ್ ಹೇಳಿದ್ರಲ್ಲ ಬಾಬಾ, ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ और ನಿರ್ವಿಕಲ್ಪತಾ ಕಿ ಚಾಹಿಯೆ. ನಿರ್ಣಯ ಮಾಡಬೇಕು ಅಂದರೆ ಇವು ಬೇಕು. ನಮಗೆ ಅಹಂಕಾರ ಇತ್ತು ಅಂದರೆ ಸರಿಯಾಗಿ ನಿರ್ಣಯ ತಗೊಳ್ಳಿಕ್ಕೆ ಬರೋದಿಲ್ಲ. ಅಹಂಕಾರ ಇತ್ತು ಅಂದರೆ ಕೋಪ ಬರ್ತದೆ. ಕೋಪ ಬಂದಾಗ ನಿರ್ಣಯ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ 4 ಶಕ್ತಿಗಳು ಬೇಕು. ನಿರ್ಣಯ ಸರಿಯಾಗಬೇಕು ಅಂದರೆ ಮೊದಲು ನಾನೇನು ಆತ್ಮನ, ನಿರಾಕಾರಿ ಅಂತಂದರೆ ನಾನು ಆತ್ಮನ ಸ್ಥಿತಿ, ನಿರಹಂಕಾರಿ, ಆಮೇಲೆ ನಿರ್ವಿಕಾರಿ ಇರಬೇಕು. ಕೋಪ, ಕಾಮ, ಕ್ರೋಧ, ಲೋಭ ಇವೆಲ್ಲ ತೆಗೆದು ಬಿಡಬೇಕು. ಅಷ್ಟು ನಿರ್ವಿಕಾರಿ. ಮತ್ತೇನಿರಬೇಕು? ನಿರ್ವಿಕಲ್ಪ. ಜಾಸ್ತಿ ಯೋಚನೆ ಮಾಡ್ಕೋತ ನಿರ್ಣಯ ಮಾಡಿದ್ರೆ ನಿರ್ಣಯ ಸರಿ ಆಗೋದಿಲ್ಲ. ಏನಾದರೂ ನಾವು ನಿರ್ಣಯ ತಗೊಳ್ಬೇಕು ಅಂತಂದರೆ ಏಕ್ದಮ್ ಕೂಲ್ ಇರಬೇಕು, ಶಾಂತ ಇರಬೇಕು. ಆವಾಗ ನಿರ್ಣಯಗಳು ಏನಾಗ್ತವೆ? ಕರೆಕ್ಟ್ ಆಗ್ತವೆ. ಅದನ್ನು ಹೇಳ್ತಾರೆ ಬಾಬಾ. ಎಲ್ಲೆಲ್ಲೆಲ್ಲದಕ್ಕೆ ಲಿಂಕ್ ಮಾಡ್ಲಿಕ್ಕಿರ್ತಾರೆ ನೋಡಿ ಬಾಬಾ. ಒಂದಕ್ಕೊಂದು ಲಿಂಕ್. ಫಸ್ಟ್ ಹೆಡ್ಲೈನ್ ಏನು ಹೇಳಿದ್ರು ಬಾಬಾ? ಎಲ್ಲ ಶಕ್ತಿಗಳು ಇದ್ದರೂ ಸಫಲತಾ ಮತ್ತು ಸಂತುಷ್ಟತೆ ಆಗ್ತಿಲ್ಲ. ಯಾಕೆ ಸಂತುಷ್ಟತೆ ಯಾಕಿಲ್ಲ ಅಂತಂದರೆ ಸಮಾನಕ್ಕೆ ಶಕ್ತಿ, ಸಾಮ್ನಾ ಕರ್ನೆಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದರು. ಇದ್ರೂ ಎಲ್ಲಿ ಯೂಸ್ ಮಾಡಬೇಕು ಅದು ಗೊತ್ತಾಗ್ತಿಲ್ಲ. ಅದಕ್ಕೇನು ಕಡಿಮೆ ಅಂತ ಹೇಳಿದ್ರು? ನಿರ್ಣಯ ಶಕ್ತಿ ಅಂತ ಹೇಳಿದ್ರು ಬಾಬಾ. ನಿರ್ಣಯ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಏನು ಮಾಡಬೇಕಂತ ಹೇಳ್ತಾರೆ ಬಾಬಾ? ಸ್ಥಿತಿ, निराकारी, निरहंकारी, निर्विकारी, निर्विकल्पता की चाहिए. अगर इन चारों में से किस भी बात की कमी रह जाती है तो यह श्रेष्ठ धारणा न होने के कारण स्पष्टता नहीं आती. ಫಸ್ಟ್ ಅವ್ಯಕ್ತ ಮುರಳಿ ಏನದೆ? ಇದೇ ಬಾಬಾ. ಅವ್ಯಕ್ತ ಆದ ತಕ್ಷಣ ಮೊದಲು ಹೇಳಿದ್ದೆ ಏನು ಬಾಬಾ? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ನಿರ್ವಿಕಲ್ಪ. ಇವು ಏಕ್ದಮ್ ಹೈಯೆಸ್ಟ್ ಗುಣಗಳು. ಈ 4 ಗುಣಗಳಿದ್ದರೆ ಎಲ್ಲವೂ ನಮಗೆ ಸಫಲತೆ ಆಗ್ತದೆ. ಬಾಬಾ ಹೇಳ್ತಾರೆ, तो यह श्रेष्ठ धारणा न होने के कारण स्पष्टता नहीं होती है. श्रेष्ठ ही स्पष्ट होते हैं, श्रेष्ठ ही ಸ್ಪಷ್ಟ ಹೋತೆ ಹೇ. ಈ 4 ಗುಣಗಳು ಅತ್ಯಂತ ಶ್ರೇಷ್ಠವಾದ ಗುಣಗಳು. ಯಾವುವು? ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ, ನಿರ್ವಿಕಲ್ಪ. ಅದಕ್ಕೆ ಹೇಳ್ತಾರೆ ಬಾಬಾ, ಇವಿದ್ದು ಅಂತಂದರೆ ಎಲ್ಲವೂ ಸ್ಪಷ್ಟ ಆಗ್ತದೆ, ನಿರ್ಣಯನೂ ಕರೆಕ್ಟ್ ಆಗ್ತದೆ. ಬಾಬಾ ಹೇಳ್ತಾರೆ, ಯಹಿ ಉಲ್झन बुद्धि को स्वच्छ नहीं बनने देती. ಯಹಿ ಉಲ್झन ಬುದ್ಧಿ. ಉಲ್झन ಅಂದರೆ ಒಯ್ದಾಡೋದು. ಹಂಗೆ ಮಾಡಿದ್ರೆ ಹಿಂಗಾಗಿತ್ತು, ಹಿಂಗೆ ಮಾಡಿದ್ರೆ ಅದು ಹೆಂಗೆ, ಇದು ಹೆಂಗೆ. ಈ ಉಲ್झन ಬುದ್ಧಿ ಏನು ಮಾಡ್ತದೆ? ನಮ್ಮನ್ನು ಸ್ವಚ್ಛ ಮಾಡಿಸ್ಕೊಡೋದಿಲ್ಲ. ಸ್ವಚ್ಛತಾ ಹಿ ಶ್ರೇಷ್ಠತಾ, ಸ್ವಚ್ಛತಾ ಹಿ ಶ್ರೇಷ್ಠತಾ. ಸ್ವಚ್ಛತಾ ಅಂದರೆ ಸ್ವಚ್ಛತಾ ಅಂದರೆ ಅವೇ 4 ಗುಣಗಳು. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ನಿರ್ವಿಕಲ್ಪ. ಈ 4 ಇದ್ರಷ್ಟೇ ಬುದ್ಧಿ ಏನಿರ್ತದೆ? ಸ್ವಚ್ಛ ಇರ್ತದೆ. इसलिए अपनी निर्णय शक्ति को बढ़ाओ.
ನಿರ್ಣಯ ಶಕ್ತಿಯನ್ನು ಹೆಚ್ಚಿಸಬೇಕು. ನಿರ್ಣಯ ಶಕ್ತಿ ಹೆಚ್ಚಿಸಬೇಕು ಅಂತಂದರೆ ಏನು ಹೇಳಿದ್ರು ಬಾಬಾ? ಇವತ್ತು ಬರೀ ಇದೇ 4 ಸಮಾನಗಳು. ಏನು? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ನಿರ್ವಿಕಲ್ಪ. तब ही बाप के समान सर्व गुणों में ಮಾಸ್ಟರ್ ಸಾಗರ್ ಅನುಭವ ಕರ್ ಸಕೆಂಗೆ. ಯಾವಾಗ ನಿರ್ಣಯ ಶಕ್ತಿ ಸರಿಯಾಗಿರ್ತದೋ ಆವಾಗ ತಂದೆಯ ಸಮಾನ ಎಲ್ಲ ಗುಣಗಳಲ್ಲಿ ಮಾಸ್ಟರ್ ಸಾಗರನ ಅನುಭವ ಮಾಡ್ತೀರಾ. जैसे सागर अनेक वस्तुओं से संपन्न होता है वैसे स्वयं को भी सर्वशक्तियों से संपन्न स्वरूप का अनुभव करो, क्योंकि संपन्नता का वरदान संगम युग पर ही मिलता है. ಬಾಬಾ ಹೇಳ್ತಾರೆ, ಹೇಗೆ ಸಾಗರ ಅನೇಕ ವಸ್ತುಗಳಿಂದ ಸಂಪನ್ನ ಆಗಿದೆಯೇ ಅಂದರೆ ಸಾಗರದಲ್ಲಿ ಏನೇನು ಸಿಗುತ್ತೆ ಹೇಳ್ರಿ? ಏನು ಸಿಗಲ್ಲ ಸಾಗರದಲ್ಲಿ ಅಲ್ಲ, ಸಾಗರದಲ್ಲಿ ಎಲ್ಲವೂ ಸಿಗ್ತದೆ. ಹಾಗೆ ಸ್ವಯಂ ಕೋ ಭಿ ಸರ್ವಶಕ್ತಿಯೋ ಸೆ ಸಂಪನ್ನ ಸ್ವರೂಪ ಕಾ ಅನುಭವ ಕರೋ. ನಿಮ್ಮನ್ನು ನೀವು ಸ್ವಯಂನಲ್ಲಿ ಸರ್ವಶಕ್ತಿಗಳ ಸಂಪನ್ನ ಸ್ವರೂಪದ ಅನುಭವ ಮಾಡಿಕೊಳ್ಬೇಕು. ಯಾಕೆಂತಂದರೆ ಅವೆಲ್ಲ ಸಿಗೋದು ಎಲ್ಲೇ? ಇದೇ ಸಂಗಮ ಯುಗದಲ್ಲಿ, ಮತ್ತು ಬೇರೆ ಯುಗದಲ್ಲಿ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ, ಸಂಪನ್ನತಾ ಕಾ ವರದಾನ್ संगम युग पर ही मिलता है. संपन्न स्वरूप का अनुभव सिवाय संगम युग के और कहीं भी नहीं कर सकेंगे. ಸಂಪೂರ್ಣ ಸಂಪನ್ನತಾ ಅನುಭವ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸತ್ಯುಗದಲ್ಲಿನೂ ಆಗೋದಿಲ್ಲ, ಅಲ್ಲಿ ಗೊತ್ತೇ ಇರೋದಿಲ್ಲ. आपके ही दैवी जीवन के सर्वगुण संपन्न होने का गायन है. ದೈವಿ ಗುಣ ಸರ್ವಗುಣ ಸಂಪನ್ನ ಆಗೋದು ಯಾವುದು? ಇದೇ ಸಂಗಮ ಯುಗದಲ್ಲಿ. ಅದಕ್ಕೆ 21 ಜನ್ಮ ಅಂತ ನಾವು ಹೇಳ್ತೀವಲ್ಲ, ಹೈಯೆಸ್ಟ್ ಜನ್ಮ ಯಾವುದು? ಆ 21 ಜನ್ಮದಲ್ಲಿ ಮೊದಲೇ ಜನ್ಮ ಇದೆ. ಯಾವ ಜನ್ಮ? ಬ್ರಾಹ್ಮಣ ಜನ್ಮ, ಸಂಗಮ ಯುಗದ ಜನ್ಮ. ಇದು ಇಡೀ ಕಲ್ಪದಲ್ಲೇ ಹೈಯೆಸ್ಟ್ ಜನ್ಮ. ಇದು ಸತ್ಯುಗಕ್ಕಿಂತಲೂ ಹೈಯೆಸ್ಟ್ ಜನ್ಮ ಇದು. ಅದಕ್ಕೆ ಹೇಳ್ತಾರೆ ಬಾಬಾ, ಸಂಪನ್ನ ಅನ್ನೋ ವರದಾನ ಕೇವಲ ಸಂಗಮ ಯುಗದಲ್ಲೇ ಸಿಗ್ತದೆ, ಮತ್ತು ಅದರ ಅನುಭವನೂ ಕೂಡ ಇಲ್ಲೇ ಮಾಡ್ತೀರಾ. 16 ಕಲಾओं का भी ಗಾಯನ ಹೇ. 16 ಕಲೆಗಳ ಸಂಪನ್ನ ಶೋ ಅಂತ ಹೇಳ್ತಾರಲ್ಲ, ಅದರದ್ದು ಗಾಯನ ಇದೆ. ಲೇಕಿನ್ ಸಂಪನ್ನ ಕಾ ಸ್ವರೂಪ ಕ್ಯಾ ಹೋತಾ ಹೇ? ಮತ್ತು ಪ್ರಶ್ನೆ ಮಾಡಕ್ಕೆ, ಸಂಪನ್ನ ಅಂದರೆ ಏನು? ಅದರ ಲಕ್ಷಣಗಳು ಹೆಂಗಿರ್ತವೆ? ಯಾರು ಸಂಪನ್ನ ಆಗಿರ್ತಾರೋ ಅವ್ರ ಲಕ್ಷಣಗಳು ಹೇಗೆ? गुण और कला की नॉलेज इस ईश्वरीय जीवन में ही है. ಗುಣ ಮತ್ತು ಕಲಾ ಜೀವನ, ಜ್ಞಾನ ಈ ಈಶ್ವರ್ಯ ಜೀವನ. ಈಶ್ವರ್ಯ ಜೀವನ ಅಂದರೆ ಯಾವುದು? ಬ್ರಾಹ್ಮಣ ಜನ್ಮಕ್ಕೆ ನಾವೇನಂತೀವಿ? ಈಶ್ವರ್ಯ ಜೀವನ. ಈ ಈಶ್ವರ್ಯ ಜೀವನದಲ್ಲೇ ನಮಗೆ ಗುಣ ಅಂದರೆ ಏನು, ಕಲಾ ಅಂದರೆ ಏನು, 16 ಕಲೆಗಳಂದರೆ ಏನು ಅಂತ ಎಲ್ಲ ಗೊತ್ತಾಗೋದಿಲ್ಲ. ಇಲ್ಲೇ ಗೊತ್ತಾಗ್ತದೆ. ಸತ್ಯುಗದಲ್ಲಿ ಬರೀ ಏನು ಮಾಡ್ತೀವಿ? ಪ್ರಾರಬ್ಧ ಅನುಭವಿಸ್ತೀವಿ ಅಷ್ಟೇ. इसलिए संपन्न बनने का आनंद इस ईश्वरीय जीवन में ही प्राप्त कर सकते हो. ಇಲ್ಲಿ ಡಬಲ್ ಪ್ರಾಪ್ತಿ ಇದೆ ನಮಗೆ. ಒಂದು, ಪರಮಾತ್ಮನ ಜೊತೆಯ ಅನುಭವ ಮಾಡ್ತೀವಿ, ಆತನ ಶಕ್ತಿಗಳನ್ನು ಧಾರಣೆ ಮಾಡ್ಕೊಳ್ತೀವಿ. ಇದೆಲ್ಲ ಇಡೀ 84 ಜನ್ಮದ ಕಥೆ ಗೊತ್ತು ಮಾಡ್ಕೊಳ್ತೀವಿ. ಇದು ಇಲ್ಲಷ್ಟೇ ಗೊತ್ತಾಗ್ತದೆ, ಮುಂದಿನ ಯಾವ ಯುಗದಲ್ಲೂ ನಮಗಿದು ಗೊತ್ತಾಗೋದಿಲ್ಲ ಅಂತಾರೆ ಬಾಬಾ. ಅಷ್ಟು ಖುಷಿ ಅನುಭವ ಮಾಡಬೇಕು. रीति सीखने के लिए बाप द्वारा जो भी प्राप्त होता जा रहा है, चाहे ज्ञान चाहे शक्तियाँ, इन्हों को समय प्रमाण कार्य में लगाते जाओ. ರೀತಿಯನ್ನು ಕಲಿಬೇಕು ಅಂತಂದರೆ ತಂದೆಯ ಮುಖಾಂತರ ಪ್ರಾಪ್ತಿಯಾಗಿರ್ತಕ್ಕಂಥ ಜ್ಞಾನ ಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ಏನು ಮಾಡಬೇಕು? ಬಳಕೆ ಮಾಡ್ಕೋಬೇಕು. बहुत अच्छी बातें हैं और बहुत अच्छी चीज़ है, सिर्फ यह समझकर अंदर समा न लो. ಬಾಬಾ ಆ ಮಾತು ಚಂದ ಹೇಳಿದರು, ಬಾಬಾ ಈ ಮಾತು ಚಂದ ಹೇಳಿದರು, ಬಾಬಾ ಇವತ್ತು ಮುರಳಿ ಎಷ್ಟು ಮಸ್ತಿತ್ತು, ಹಂಗಿತ್ತು, ಏನು ಭಾರಿ ಇತ್ತು. ಬರೀ ಇಷ್ಟೇ ಹೇಳ್ಕೊಂಡು ಒಳಗಡೆ ಸುಮ್ಮನೆ ಕೂಡಬೇಡಿ ಅಂತಾರೆ ಬಾಬಾ.
ಅರ್ಥಾತ್ ಬುದ್ಧಿ ಕಿ ತಿಜೋರಿ ಮೇ ರಖ್ ನ ಲೋ. ನಾವೇನೇನೋ ತೊಗೊಂಡಿರ್ತೀವಿ, ಚಲೋ ಚಲೋ ಸಾರಿ ತೊಗೊಂಡಿರ್ತೀವಿ, ಏನೋ ತೊಗೊಂಡಿರ್ತೀವಿ, ಸುಮ್ಮನೆ ಟ್ರೆಸ್ರೊಳಗಿಟ್ರೆ ಈ ಫಂಕ್ಷನ್ ಬರ್ತದೆ. ಫಂಕ್ಷನ್ ಬಂದಾಗ ಸುಮ್ಮನೆ ಎಂಥದಾರು ಸುತ್ಕೊಂಡು ಹೋಗ್ಬಿಟ್ರೆ ಅಂತಿರ್ತಾರೆ ನೋಡ್ರಿ, ಕೆಲವ್ರು ಮಾಡ್ತಿರ್ತಾರೆ ಅದನ್ನು. ಅಯ್ಯ ಅಷ್ಟು ಸೀರೆಗಳು ತುಂಬಿಕೊಂಡು ಅವು ಎಂಥ ಸೀರೆ ಉಟ್ಕೊಂಡ್ಬಂದಾರ ಅಂತ ಬೈತಾರೆ ಮಂದಿ. ಅಂದರೆ ನಮ್ಮಲ್ಲಿನೋ ಟ್ರೆಸ್ರೊಳಗೆ ಏನೇನೋ ಇದ್ದಾವೆ. ಯಾವ ಟ್ರೆಸ್ರಿ? ಬುದ್ಧಿ ಅನ್ನೋ ಟ್ರೆಸ್ರಿನಲ್ಲಿ ಎಂತೆಂಥ ಒಳ್ಳೊಳ್ಳೆ ಅಮೂಲ್ಯ ರತ್ನಗಳಿದ್ದಾವೆ, ಖಜಾನೆ ಇದೆ. ಅದು ಸಮಯ ಬಂದಾಗ ನಾನು ಅದು ಬಳಕೆ ಮಾಡಲಿಲ್ಲ ಅಂದರೆ ಅದು ಎದಕ್ಕೆ ಉಪಯೋಗ? ನಾನು ಶಾಂತ ಸ್ವರೂಪ, ಯಾವಾಗಲೂ ಶಾಂತ ಇರ್ತೀವಿ. ಏನೋ ಸಮಸ್ಯೆ ಬಂದಾಗ ಅಲ್ಲಿ ಏನು ಮಾಡ್ಬೇಕು? ಅದನ್ನು ಆ ಶಾಂತಿ ಶಕ್ತಿಯನ್ನು ಬಳಕೆ ಮಾಡಬೇಕಲ್ಲ, ಅಲ್ಲಿ ಬಿಟ್ಟು ಮತ್ತೆ ಅದನ್ನು ಹೇಳ್ತಾರೆ ಬಾ. ಎಷ್ಟಕ್ಕೊಂದಿದ್ದಾವೆ ಎಲ್ಲ ಶಕ್ತಿಗಳ ಒಳಗಡೆ ಸಮಯ ಪ್ರಮಾಣವನ್ನು ಏನು ಮಾಡಬೇಕು? ಬಳಕೆ ಮಾಡಬೇಕು. ಅಲ್ಲೇ ಟ್ರೆಸ್ರಿನಲ್ಲೇ ಇಟ್ಟು ಮುಚ್ಚಿ ಇಟ್ಟರೆ ಏನು, ಎದಕ್ಕೆ ಉಪಯೋಗ? ಸಿರ್ಫ್ ಬ್ಯಾಂಕ್ ಬ್ಯಾಲೆನ್ಸ್ ನ ಬನಾತೆ ಜಾವು. ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋಬೇಡ್ರಿ. ಅಷ್ಟು ಗಳಿಕೆ ಎದಕ್ಕೆ ಮಾಡೋದು? ಗಳಿಕೆ ಯಾಕೆ ಮಾಡ್ತಾರೆ? ಸಮಯ ಬಂದಾಗ ಅವು ನಮಗೆ ಉಪಯೋಗಕ್ಕೆ ಬರಬೇಕು ಅಂತಾರೆ ಬಾಬಾ. ಅದಕ್ಕೆ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಮಾಡ್ಕೋತ ಕೂಡಬೇಡಿ, ಹೇಳ್ತಾರೆ ಬಾಬಾ. या कई बुजुर्गों के मुआफिक गठरियाँ बांध कर अंदर रख न दो. ಹಿಂದಕ್ಕಿನ ಕಾಲದಲ್ಲಿ ಅಜ್ಜಿಗಳೇನು ಮಾಡ್ತಾರೆ? ಗಂಟು ಕಟ್ಕೊಂಡು ಹಿಂಗೆ ಸಿಕ್ಸ್ಕೊಂಡಿರ್ತಿದ್ರು ಎಲ್ಲ. ಅದು ಒಟ್ಟು ಎಲ್ಲೂ ಬಿಟ್ಕೊಡ್ತಿದ್ದಿಲ್ಲ. ಅದನ್ನು ಎಲ್ಲಿ ಹೋದ್ರೂ ಜೊತೆಗೆ ತೊಗೊಂಡು ಹೋಗ್ತಿದ್ರು. ಅದನ್ನೇ ಹೇಳ್ತಾರೆ ಬಾಬಾ, ಗಠರಿಯ ಬಾಂಧ್ಕರ್ ಅಂದರ್ ರಖ್ ನ ದೋ. ಹಂಗೆ ಕಟ್ಟಿಟ್ಕೊಂಡು ಹೋಗಬೇಡಿ. ಸಿರ್ಫ್ ಸುನನೆ और रखने का आनंद नहीं लो, लेकिन बार बार स्वयं के प्रति और सर्व आत्माओं के प्रति काम में लगाते जाओ, क्योंकि इस समय की जो प्राप्ति हो रही है, इन प्राप्तियों को यूज़ करने से ईश्वरीय नियम प्रमाण जितना यूज़ करेंगे उतनी बुद्धि होगी, वृद्धि होगी. वैसे दान के लिए कहावत है, धन दिए धन न खूटे. ಬಾಬಾ ಹೇಳ್ತಾರೆ, ಕೇವಲ ನೀವು ಅದನ್ನು ಇಟ್ಕೊಂಡು ಆನಂದ ಪಡಬೇಡಿ. ಅದನ್ನು ಮೇಲಿನ ಮೇಲೆ ನಿಮಗಾಗಿ ಮತ್ತು ಬೇರೆ ಆತ್ಮಗಳ ಪ್ರತಿಯಾಗಿ ಅದು ಕೆಲಸಕ್ಕೆ ಬರಬೇಕು. ನಾನೇನೇನು ಗಳಿಕೆ ಮಾಡ್ಕೊಂಡಿನೋ ಅದು ಉಪಯೋಗ ಬರಬೇಕು. ಎಲ್ಲರ ಪ್ರತಿಯಾಗಿ ಅದನ್ನು ಬಳಸ್ತಾ ಹೋಗಿ. ಯಾಕಂತಂದರೆ ಈ ಸಮಯದಲ್ಲಿ ಏನೇನು ಪ್ರಾಪ್ತಿಯಾಗಿದೆಯೋ ಅದನ್ನು ಪ್ರಾಪ್ತಿಯನ್ನು ಉಪಯೋಗ ಮಾಡೋದ್ರಿಂದ ಈಶ್ವರೀಯ ನಿಯಮ ಪ್ರಮಾಣ ಹೇಳ್ತಾರೆ, ಎಷ್ಟು ಬಳಕೆ ಮಾಡ್ತೀರೋ ಅದು ನಿಮ್ಮದು. ಕೊಟ್ಟದ್ದು ಬಚ್ಚಿಟ್ಟಿದ್ದು ಎಷ್ಟೆಷ್ಟು ಕೊಡ್ತೀರೋ ಅದು ನಿಮ್ದು ಆಗ್ತಾ ಹೋಗ್ತದೆ. ದಾನ ಮಾಡಿದಷ್ಟು ಅದೇನಾಗ್ತದೆ? ಬೆಳೀತಾ ಹೋಗ್ತದೆ. ಅದನ್ನು ಹೇಳ್ತಾರೆ ಬಾಬಾ. ಅದಕ್ಕೆ ಒಂದು ಕಹಾವತ್ತಿದೆ, ಧನ್ ದಿಯೇ ಧನ್ ನ ಖೋಟೆ. ಎಷ್ಟು ಕೊಡ್ತೀರೋ ಅಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಅರ್ಥಾತ್ ದೇನಾ ಹಿ ಬಢನಾ ಹೇ. ಕೊಡೋದಂದ್ರೆ ಏನು? ಹೆಚ್ಚು ಮಾಡೋದು. ಕೊಡೋದಂದ್ರೇನು? ಹೆಚ್ಚು ಮಾಡೋದು. ದೇನಾ ಹಿ बढ़ाना है. ऐसे ही इन ईश्वरीय प्राप्तियों को अनुभव में लाने से प्राप्ति कम नहीं होगी. ಅದಕ್ಕೆ ಇಲ್ಲಿನೂ ಕೂಡ ಈಶ್ವರೀಯ ಪ್ರಾಪ್ತಿಗಳನ್ನು ಅನುಭವ ಮಾಡ್ತಾ ಹೋದ ಹಾಗೆ ಅದು ಹೆಚ್ಚಾಗ್ತಾ ಹೋಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಬಾರ್ ಬಾರ್ ಯೂಸ್ करने से जैसा समय वैसा स्वरूप अपना बना सकेंगे. वह जिस समय जो शक्ति यूज़ करनी चाहिए वह शक्ति उस ರೀತಿ ಯೂಸ್ कर सकेंगे. ಅದು ಗೊತ್ತಿರಬೇಕು. ನಾವು ಅದನ್ನು ಕಲಿಬೇಕು. ಆ ಕಲೆ ಬೇಕು ನಮಗೆ. ಯಾವ ಕಲೆ? ಎಂಥ ಸಮಯ ನಡೆದಿದೆ, ಈ ಸಮಯದಲ್ಲಿ ನಾನು ಯಾವ ಶಕ್ತಿಯನ್ನು ಬಳಕೆ ಮಾಡಬೇಕು ಅನ್ನೋದು ಕಲ್ತ್ಕೊಳ್ಬೇಕು. ಸಮಯ ಪರ್ ಧೋಖಾ ಖಾನೆ ಸೆ ಬಚ್ ಜಾಯೆಂಗೆ. ಆ ಥರ ಮಾಡೋದ್ರಿಂದ, ಶಕ್ತಿಗಳನ್ನು ಬಳಕೆ ಮಾಡ್ತಾ ಹೋಗೋದ್ರಿಂದ ಸಮಯ ಬಂದಾಗ ನೀವು ಏನಾಗ್ತೀರ? ಸುರಕ್ಷಿತ ಇರ್ತೀರಾ ಅಂತಾರೆ ಬಾಬಾ. ಧೋಖಾ ಖಾನೆ ಸೆ ಬಚ್ನಾ ಅರ್ಥಾತ್ ದುಃಖ ಸೆ ಬಚ್ನಾ. ಧೋಖಾ ಮೋಸ ಹೋಗೋದ್ರಿಂದ ಸುರಕ್ಷಿತ ಆಗೋದಂದ್ರೇನು? ದುಃಖದಿಂದ ಬಚಾವಾಗೋದು. ತೋ ಕ್ಯಾ ಬನ್ ಜಾಯೆಂಗೆ. ಹಾಗಾದರೆ ಏನಾಗಬೇಕಂತ ಮಾಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಸದಾ ಹರ್ಷಿತ್ ಅರ್ಥಾತ್ ಸದಾ ಸುಖಿ ಖುಷ್ ನಸೀಬ್ ಬನ್ ಜಾಯೆಂಗೆ.
ಈ ಥರ ಮಾಡೋದ್ರಿಂದ ನೀವು ಯಾವಾಗಲೂ ಖುಷಿಯಾಗಿರ್ತೀರಾ, ಸುಖಿಯಾಗಿರ್ತೀರಾ, ಖುಷ್ ನಸೀಬ್ ಆಗ್ತೀರಾ. ತೋ ಅಬ್ ಅಪನೆ ಊಪರ್ ರೆಹಮ್ ಕರ್ಕೆ, ಮೊದಲು ಯಾರ ಮೇಲೆ ದಯ ತೋರಿಸ್ಬೇಕಂತಾರೆ ಬಾಬಾ? ನಿಮ್ಮ ಮೇಲೆ ನೀವು ದಯ ತೋರಿಸ್ಕೊಳ್ಳಿ ಅಂತ ಬಾಬಾ. ಬೇರೆಯವ್ರ ಮೇಲೆ ದಯ ತೋರಿಸೋದಂತೂ ದೂರ ಉಳಿತು. ನಿಮ್ಮ ಮೇಲೆ ನೀವು ದಯ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ನಮ್ಮ ಶಕ್ತಿಗಳನ್ನು ಹೆಚ್ಚೆಚ್ಚು ನಮ್ಮ ಮೇಲೆ ಪ್ರಯೋಗ ಮಾಡ್ಕೋತಾ ಇರಬೇಕು ಕಂಟಿನ್ಯೂವಸ್ ಆಗಿ. ಸುಮ್ಮನೆ ಇದು ಕೇಳೇ ಮತ್ತು ಮುಂದೆ ಇದು ಇಲ್ಲೇ ಬಿಟ್ಟು ಅಲ್ಲಿದೆಲ್ಲ ಶುರು ಹಚ್ಕೊಳ್ಳೋಂಗಿಲ್ಲ. ನಾವೇನು ಕರ್ಮ ಮಾಡ್ತೀವೋ ಪ್ರತಿಯೊಂದು ಕರ್ಮ, ಈಗ ಅಡುಗೆ ಮಾಡಿದ್ರೆ ಯಾವ ಶಕ್ತಿ ಬಳಕೆ ಮಾಡಬೇಕು? ಪವಿತ್ರತಾ ಶಕ್ತಿ ಬಳಕೆ ಮಾಡಬೇಕಲ್ಲ, ಮಾಡ್ಕೋತೀವ. ಮೈ ಪವಿತ್ರ ಸ್ವರೂಪಾತ್ಮ ಹೂ ಅಂದ್ಕೊಂಡು ಅಡುಗೆ ಮಾಡ್ತೀವ. ಹಿಂಗೆ ಪ್ರತಿ ಕ್ಷಣದಲ್ಲಿ ಯಾವ ಶಕ್ತಿಯನ್ನು ಎಲ್ಲಿ ಬಳಕೆ ಮಾಡಬೇಕು, ಯಾರ ಜೊತೆ ಮಾತಾಡಬೇಕಾದ್ರೆ ಅಲ್ಲಿ ಯಾವ ಶಕ್ತಿ ಬಳಕೆ ಮಾಡಬೇಕು, ಜ್ಞಾನದ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡಬೇಕು. ಯಾರ ಜೊತೆ ಮಾತಾಡುವಾಗ ಅವ್ರು ಏನಂತ ತಿಳ್ಕೊಂಡು ಮಾತಾಡಬೇಕು. ಇದೊಂದು ಆತ್ಮ, ಇದು ಪರಮಾತ್ಮನ ಸಂತಾನ, ಇದು ಶಾಂತ ಸ್ವರೂಪ. ಈ ರೀತಿಯಿಂದ ಈಗಿಂದೇ ನಾವು ಬಳಕೆ ಮಾಡ್ತಾ ಹೋದರೆ, ಅನುಭವಿಸ್ತಾ ಹೋದರೆ, ಸಮಯ ಬಂದಾಗ ಅದೇನಾಗ್ಬಿಡ್ತದೆ, ಥಟ್ ಅಂತ ಗೊತ್ತಾಗ್ಬಿಡ್ತದೆ. ಬಾಬಾ ಹೇಳ್ತಾರೆ, तो अब अपने ऊपर रहम करके प्राप्तियों को यूज़ करके और प्रीति के साथ रीति को जान करके सदा मास्टर ज्ञान सागर बनो, शक्ति का सागर बनो और सर्व प्राप्तियों का सागर बनो. अच्छा, ऐसे सर्व अनुभवों से संपन्न माया जीत जगत जीत अपने अनुभवों द्वारा सर्व को अनुभवी बनाने वाले बाप दादा के भी बालक सो मालिक, ऐसे बाप के मालिक और विश्व के मालिक आत्माओं को बाप दादा का याद प्यार और नमस्ते. इस मुरली की विशेष बातें अथवा तथ्य, ज्ञान सागर बाप द्वारा प्राप्ति की हुई शक्तियों व ज्ञान के तथ्यों को जिस समय जिस रीति से कार्य में लगाना चाहिए, उस समय उस रीति से उपयोग न कर के कारण स्वयं में उलझे हुए रहते हैं और सफलता व सिद्धि की अनुभवी अपने जीवन में नहीं कर पाते. ಬಾಬಾ ಏನೆಲ್ಲ ಹೇಳಿದಾರೋ ಅದನ್ನು ಸಮಯ ಪ್ರಮಾಣವಾಗಿ ರೀತಿಯಿಂದ ಬಳಕೆ ಮಾಡಿಕೊಳ್ಳದ ಕಾರಣ ನಮಗೇನಾಗ್ತಿಲ್ಲ, ಖುಷಿ ಅನುಭವ ಆಗ್ತಿಲ್ಲ. ಅದರ ಬದಲಾಗಿ ಏನಾಗ್ತಿದೆ, ಉಲ್झने, ಹೊಯ್ದಾಡ್ತಾ ಇದ್ದೀವಿ, ಅದರ ಅನುಭವ ಆಗ್ತಿಲ್ಲ. उपयोग की उचित रीति को जानने के लिए अपनी निर्णय शक्ति को बढ़ाना आवश्यक है. उपयोग की उचित ರೀತಿ, ಇದೆಲ್ಲ ಉಚಿತ ಕೊಟ್ಟಿದ್ದಾರಲ್ಲ ಬಾಬಾ ನಮಗೆ. ಉಚಿತ ಅಂದರೆ ಉಚಿತ ಸಮಯದಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಬೇಕು. ಅದು ಗೊತ್ತಿದ್ದರೆ, ಅದು ಗೊತ್ತು ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕಂತ ಹೇಳಿದ್ರು ಬಾಬಾ? ನಿರ್ಣಯ ಶಕ್ತಿ ಕೋ ಬಢಾನಾ ಹೇ. ನಿರ್ಣಯ ಶಕ್ತಿ ಹೆಚ್ಚಿಸ್ಕೊಳ್ಬೇಕು ಅಂದರೆ ಏನು ಹೇಳಿದ್ರು ಬಾಬಾ?